10 ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ಧಾರಾವಾಹಿಯೊಂದನ್ನ ನಿರ್ಮಿಸಿದ್ರು. ಇದೇ ಧಾರಾವಾಹಿ ಈಗ ಕಂಟಕವಾಗ್ತಾ ಇದೆ. 50 ಲಕ್ಷ ಹಣ ಕೊಡದೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಅಪಾಲಜಿ ಕೇಳಿ ಕೇಸ್ನ ವಾಪಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಈ ಥರ ಸ್ಟೇಟ್ಮೆಂಟ್ ತಗೊಂಡು. ಕಿಚ್ಚ ಸುದೀಪ್ಗೆ ವಾರಸ್ದಾರನ ಸಂಕಷ್ಟ, ಸೀರಿಯಲ್ ಸಂಘರ್ಷ, 50 ಲಕ್ಷದ ಕಾಸಿನ ಕಿತ್ತಾಟ. ಈಗ ತಾನೇ ಬಿಗ್ ಬಾಸ್ ಮುಗಿದಿದೆ. ಕಿಚ್ಚನ ಕೂಗು ಕೂಡ ಎಲ್ಲ ಕಡೆ ಕೇಳ್ತಿದೆ. ಇಂಥ ಹೊತ್ತಲ್ಲೇ ಸುದೀಪ್ ವಿರುದ್ಧ ದೂರೊಂದು ದಾಖಲಾಗಿದೆ. ಲಕ್ಷ ಹಣ ಕೊಡದೆ ವಂಚಿಸ್ತಾ ಇದ್ದಾರೆ ಅಂತ ಸುದೀಪ್ ಹಾಗೂ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಬೆಂಗಳೂರು ಕಮಿಷನರ್ಗೆ ದೂರು ದಾಖಲಿಸಲಾಗಿದೆ. 2016ರಲ್ಲಿ ಕಿಚ್ಚ ಸುದೀಪ್ ತಮ್ಮ ಕಿಚ್ಚ ಕ್ರಿಯೇಷನ್ಸ್ ಅಡಿಯಲ್ಲಿ ಮೊದಲ ಬಾರಿಗೆ ಧಾರಾವಾಹಿಯೊಂದನ್ನ ನಿರ್ಮಾಣ ಮಾಡಿದ್ರು. ವಾರಸ್ದಾರ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಚಿಕ್ಕಮಗಳೂರಿನ ಬೈಗೂರು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಸ್ಥಳ ಗುರುತು ಮಾಡಿದ್ರು. ದೀಪಕ್ ಮಯೂರ್ ಪಟೇಲ್ ಅನ್ನೋರ ತೋಟದಲ್ಲಿ 2 ವರ್ಷಗಳ ಅವಧಿಗೆ ದಿನಕ್ಕೆ 6,000ದಂತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ವಾರಸ್ದಾರ ಧಾರಾವಾಹಿ ಶುರುವಾದ 4 ತಿಂಗಳಿಗೆ ನಿಂತು ಹೋಗಿತ್ತು. ಆದರೆ ಚಿತ್ರೀಕರಣದ ವೇಳೆ ಕಾಫಿ ಗಿಡ ಸೇರಿದಂತೆ ಹಲವು ಮರಗಳನ್ನ ಕಟಾವು ಮಾಡಿದ್ರಂತೆ. ಚಿತ್ರೀಕರಣ ಸಂದರ್ಭದಲ್ಲಿ ಬರೋಬ್ಬರಿ 95 ಲಕ್ಷ ರೂಪಾಯಿಯಷ್ಟು ಹಾನಿ ಮಾಡಿದ್ರಂತೆ. ಆದರೆ ಇದ್ಯಾವುದಕ್ಕೂ ಹಣ ನೀಡಿರಲಿಲ್ಲ. ಹೀಗಾಗಿ ತೋಟದ ಮಾಲೀಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಯಾವಾಗ ಇದು ದೊಡ್ಡದಾಯ್ತು, ಚಕ್ರವರ್ತಿ ಚಂದ್ರಚೂಡ್ ಮೂಲಕ ಚೆನ್ನೈಗೆ ಕರೆಸಿಕೊಂಡಿದ್ರಂತೆ. ಅಲ್ಲಿ 60 ಲಕ್ಷ ಕೊಡೋದಾಗಿ ಸುದೀಪ್ ಒಪ್ಪಿಕೊಂಡಿದ್ರಂತೆ. ಮುಂಗಡವಾಗಿ 10 ಲಕ್ಷ ಹಣವನ್ನು ಕೊಟ್ಟಿದ್ರಂತೆ. ದೂರುದಾರ ದೀಪಕ್ ಹೇಳುವ ಪ್ರಕಾರ ಒಟ್ಟು 60 ಲಕ್ಷಕ್ಕೆ ಮಾತುಕತೆ ಆಗಿತ್ತಂತೆ. ಮೊದಲಿಗೆ 10 ಲಕ್ಷ ಕೊಟ್ಟವರು ಈಗ ಕೇಸ್ ವಾಪಸ್ ಪಡೆದುಕೊಳ್ಳಿ, ನಂತರ ಎಲ್ಲ ಹಣ ಕೊಡ್ತೀವಿ ಅಂದಿದ್ರಂತೆ. ನಂತರ ಬೆಂಗಳೂರಿಗೆ ಕರೆಸಿಕೊಂಡು ಬಲವಂತವಾಗಿ ನಿರ್ಮಾಪಕ ಎನ್ ಕುಮಾರ್ ಹಾಗೂ ಪ್ರಶಾಂತ್ ಸಂಬರಗಿ ವಿರುದ್ಧದ ಹೇಳಿಕೆಯ ವಿಡಿಯೋ ಮಾಡಿಸಿಕೊಂಡಿದ್ರಂತೆ. ಈಗ ಹಣ ಕೊಡದೆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ರಿಯಾಲಿಟಿ ಏನಾಗಿದೆ, ಈ ತರ ಕರ್ಸಿದ್ರು, ಎನ್ ಕುಮಾರ್ ಅವ್ರನ್ನ ನನ್ನನ್ನು ಅವ್ರ ವಿರುದ್ಧ ಕರ್ಸಿದ್ರು. ನಾನು ಆಗ ಹೋದೆ. ಆವಾಗ ಅವರು 10 ಲಕ್ಷ ಚೆಕ್ ಕೊಟ್ಟ ನಂತರ ಎನ್ ಕುಮಾರ್ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನ 15-20 ಬಾರಿ ಯಾರ್ಯಾರು ಪ್ರೊಡ್ಯೂಸರ್ಸ್ ಇದ್ರು ಅವ್ರ ಬಗ್ಗೆ ಇಂತಿಂತ ಪ್ರೊಡ್ಯೂಸರ್ಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳಿಸಿ ವಿಡಿಯೋ ಮಾಡ್ಕೊಂಡ್ರು. ಆ ವಿರುದ್ಧ ಸರ್ ಈ ತರ ಹೇಳಿಕೆಗಳನ್ನೆಲ್ಲ ಮಾಡಿಸ್ಕೊಂಡು ಅದು ಎನ್ ಕುಮಾರ್, ಎನ್ ಸುರೇಶ್ ಮತ್ತೆ ಪ್ರಶಾಂತ್ ಸಂಬರ್ಗಿ ಅಂತ ಅವ್ರ ಮೇಲೆ ವಿಡಿಯೋ ಮಾಡಿಸ್ಕೊಂಡು, ಅಂದ್ರೆ ಅವ್ರು ಹೇಳ್ಕೊಡ್ತಾ ಇದ್ರು. ಅವ್ರು ಹೇಳ್ಕೊಟ್ಟಂಗೆ ನಾನು ವಿಡಿಯೋ ಮಾಡಿದ್ದೀನಿ, ಹೇಳಿಕೆಗಳನ್ನ ಕೊಡ್ತಾ ಇದ್ದೀನಿ, ಆ ವಿಡಿಯೋ ಮಾಡ್ಕೊಂತ ಇದ್ರು. ಅತ್ತ ದೀಪಕ್ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಇತ್ತ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲ ಸುದೀಪ್ ವಿರುದ್ಧದ ಪಿತೂರಿ, ಇದಕ್ಕೆ ಕಾನೂನಿನ ಮೂಲಕವೇ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಒಟ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಸುದೀಪ್ ಸುತ್ತ ಒಂದಲ್ಲ ಒಂದು ವಿವಾದ ಹುಟ್ಕೊಳ್ತಾನೆ ಇವೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.